ಮುಖ್ಯಮಂತ್ರಿಗಳೇ, ನಿಮ್ಮ ಮನುಷ್ಯತ್ವ, ಮಾನವೀಯತೆ ಮತ್ತು ನಿಮ್ಮ ಮಾನವೀಯ ಮೌಲ್ಯಗಳಿಗೆ ಅಭಿನಂದನೆಗಳು. ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕಳ್ಳತನ ಮಾಡಿ, ಸರ್ಕಾರದ ಭೂಮಿಯನ್ನು ಕಳ್ಳತನ ಮಾಡಿ ಅದರಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿರೋರಿಗೆ ಅದನ್ನು ಸಕ್ರಮ ಮಾಡಿ ಅವರಿಗೆ ಯಾವುದೇ ಅರ್ಜಿ ಇಲ್ಲದೆ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಡಿ ಅವರಿಗೆ ಮನೆಗಳನ್ನ ಕೊಡ್ತಿದ್ದಾರೆ. ನಾಚಿಕೆ ಆಗ್ತಿದೆ ರೀ ನಿಮ್ಮ ಆಡಳಿತನ ನೋಡ್ತಾ ಇದ್ರೆ. ಯಾರು ಸರ್ಕಾರಿ ಭೂಮಿಯನ್ನು ಕೊಳ್ಳೆ ಹೊಡೆದಿದ್ದಾರೆ ಅಂಥ ಜನರ ಮಧ್ಯಕ್ಕೆ ನೀವು ಸರ್ಕಾರದ ಯಂತ್ರನ ತಗೊಂಡೋಗಿ ಕೂರಿಸ್ಬಿಟ್ಟು ಆ ಜನರಿಗೆ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಕೀಳುಮಟ್ಟಕ್ಕೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ. ವಿಶೇಷ ಪ್ರಕರಣ ಅಂತ ಪರಿಗಣನೆ ಮಾಡಿ ನೀವೀಗ ಅವರಿಗೆ ಮನೆಗಳನ್ನ ಹಂಚ್ತಿದ್ದೀರಲ್ಲ, ನೀವು ಉತ್ತರ ಕೊಡಬೇಕು. ಯಾವ ಮಾನದಂಡದ ಮೇಲೆ ನೀವು ವಿಶೇಷ ಪ್ರಕರಣ ಅಂತ ತಗೊಂಡಿದ್ದೀರಿ? ಏನಕ್ಕೆ ಅದು ವಿಶೇಷ ಪ್ರಕರಣ ಆಯಿತು ಹೇಳಿ, ನೀವು ಉತ್ತರ ಕೊಡಬೇಕು. ಜನ ಸಾವಿರಾರು ಜನ ಇನ್ನೂ ಮನೆಗಳು ಕಳ್ಕೊಂಡಿರೋರು ಇದ್ದಾರೆ ರೀ. ಫ್ಲಡ್ ಆಗಿರೋರು, ರಸ್ತೆಗೆ ಹೋಗಿರೋ, ಜಮೀನುಗಳನ್ನ ಕಳ್ಕೊಂಡಿರೋರು, ಊರುಗಳನ್ನ ಕಳ್ಕೊಂಡಿರೋರು, ನೀವು ಡ್ಯಾಮ್ಗಳು ಕಟ್ಟಾಗ ಇನ್ನೀರಲ್ಲಿ ಮುಳುಗಡೆ ಆಗಿರೋ ಊರುಗಳಲ್ಲಿ ಇವತ್ತು ಇನ್ನೂ ನಿರಾಶ್ರಿತಾಗಿ ಬದುಕ್ತಿದ್ದಾರೆ. ಅವು ಯಾವ ವಿಶೇಷ ಪ್ರಕರಣಗಳಲ್ಲ ಅಂದರೆ ಇದು ಹೆಂಗೆ ನಿಮಗೆ ವಿಶೇಷ ಪ್ರಕರಣ ಅನ್ನಿಸ್ತು ಹೇಳಿ. ನೀವು ಪ್ರಿಯಾಂಕಾ ಖರ್ಗೆ ಅವರೇ ಹೇಳಿ, ನೀವೆಲ್ಲದಕ್ಕೂ ಮೂಗು ತೋರಿಸ್ತೀರಿ. ಇವಾಗ ಹೇಳ್ರಿ, ನಿಮ್ಮದೇ ಸಮಾಜ. ಹೌದು, ನೀವೇ ಹೇಳ್ತಿರಲ್ಲ ನಾನು ದಲಿತ ಸಮಾಜದಿಂದ ಬಂದವನು ಅಂತ. ಅದೇ ದಲಿತ ಸಮಾಜದ 35 ಕುಟುಂಬಗಳು ಈ ಜನವರಿಯ ಚಳಿಗಾಲದಲ್ಲೂ ಕೂಡ ಒದ್ಕೊಳ್ಳೋಕ್ಕೆ ಸೂರ್ಯಲ್ದಿರ ಕೂತಿದ್ದಾರಲ್ರಿ ಅಲ್ಲಿ. ಯಾಕೆ ನಿಮ್ಮ ಗಂಟ್ಲು ಏನಾದ್ರು ಒಣಗೋಗಿದೆ ಈಗ, ಅಥವಾ ನಿಮ್ಮ ಕಣ್ಣು ಕಾಣ್ತಿಲ್ವಾ ಆ ಜನ? TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲು 2026 ಹೊಸ ವರ್ಷಕ್ಕೆ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ, ಹಾಗೆ ದೇಶ ಕಟ್ಟೋ ಕೆಲಸದಲ್ಲಿ, ಧರ್ಮ ಉಳಿಸೋ ಕೆಲಸದಲ್ಲಿ ನಮ್ಮೊಟ್ಟಿಗೆ ನೀವು ಸದಾ ಇರ್ತೀರಿ ಅಂತ ಆಶಯಗಳನ್ನ ಇಟ್ಕೊಳ್ಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಶುರು ಮಾಡ್ತಿದ್ದೀವಿ. ಮುಖ್ಯಮಂತ್ರಿಗಳೇ, ನಿಮ್ಮ ಮನುಷ್ಯತ್ವ, ಮಾನವೀಯತೆ ಮತ್ತು ನಿಮ್ಮ ಮಾನವೀಯ ಮೌಲ್ಯಗಳಿಗೆ ಅಭಿನಂದನೆಗಳು. ಮುಖ್ಯಮಂತ್ರಿಗಳೇ, ವೀಕ್ಷಕರೇ, ನಾನು ಏನಕ್ಕೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಅಂತೇಳಿ ವ್ಯಂಗ್ಯ ಮಾಡ್ತಿದ್ದೀನಿ ಇದನ್ನು? ಹೌದು, ವ್ಯಂಗ್ಯವಾಗಿ ಹೇಳ್ತಿದ್ದೀನಿ. ಅಂದರೆ ಗಾಂಧಿ ಕುಟುಂಬದ ಎಡ ಮತ್ತು ಬಲ, ಈ 2 ಕೈಗಳಿದೆಯಲ್ಲ, ಈ 2 ಎಡ ಮತ್ತು ಬಲ ಕೈಗಳನ್ನ ಮೆಚ್ಚಿಸೋದಕ್ಕೋಸ್ಕರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕಳ್ಳತನ ಮಾಡಿ, ಸರ್ಕಾರದ ಭೂಮಿಯನ್ನು ಕಳ್ಳತನ ಮಾಡಿ ಅದರಲ್ಲಿ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡಿರೋರಿಗೆ ನಾಳೆ ಅದನ್ನು ಸಕ್ರಮ ಮಾಡಿ ಅವರಿಗೆ ಯಾವುದೇ ಅರ್ಜಿ ಇಲ್ಲದೆ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಡಿ ಅವರಿಗೆ ಮನೆಗಳನ್ನ ಕೊಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ಒನ್ ಸೈಡ್ ಮಾನವತಾವಾದಕ್ಕೆ ಸಲ್ಯೂಟು. ಮುಖ್ಯಮಂತ್ರಿಗಳೇ, ಇವತ್ತು ನೀವು ಏನು ಮಾಡಕ್ಕೊಟ್ಟಿದ್ದೀರಲ್ವ, ಈ ಕ್ರಮ ನಮಗೆ ಗೊತ್ತಿದೆ. ನಿಮ್ಮ ಹೈಕಮಾಂಡ್ನ ಮೆಚ್ಚೋದಕ್ಕೆ ಮಾಡ್ತಿದ್ದೀರಿ. ಯಾಕೆಂದರೆ ನೀವು ಮತ್ತು DK ಶಿವಕುಮಾರ್ ಅವರು ಪೈಪೋಟಿಗೆ ಬಿದ್ದು ಈ ಕೆಲಸನ ಮಾಡ್ತಾಯಿದ್ದೀರ. ಏನಕ್ಕೆ ಅಂದರೆ, ಒಂದು ಗಾಂಧಿ ಕುಟುಂಬದ ಎಡಕೈ ಮತ್ತು ಬಲಗೈ ಏನಿದ್ದಾರೆ, ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್, ಇವರಿಬ್ಬರನ್ನು ನೀವು ಯಾರು ಎಷ್ಟರ ಮಟ್ಟಿಗೆ ಮೆಚ್ಚಿಸ್ಬೋದು, ತಮ್ಮ ಜಾಗಗಳನ್ನ ಗಟ್ಟಿ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನೀವು ಇದನ್ನು ಮಾಡ್ತಾಯಿದ್ದೀರಿ. ಮುಖ್ಯಮಂತ್ರಿಗಳೇ, ಖಂಡಿತ ನೀವು ಇದಕ್ಕೆ ಮಾಡ್ತಿರೋದು. ನೀವೇನಕ್ಕೆ ಇದನ್ನು ಇಷ್ಟು ಮುತುವರ್ಜಿಯಿಂದ ಮಾಡ್ತಿದ್ದೀರಾ? ಈ ಎಡಗೈ ಮತ್ತು ಬಲಗೈ ಎರಡನ್ನೂ ತೃಪ್ತಿಪಡಿಸ್ಬಿಟ್ರೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಇದೆಯಲ್ವಾ, ಅದು ಭದ್ರ ಆಗುತ್ತೆ. DK ಶಿವಕುಮಾರ್ ಯಾಕೆ ಆ ಜಾಗಕ್ಕೆ ಹೋಗಿ ಅವ್ರುಗಳನ್ನೆಲ್ಲ ಮಾತಾಡಿಸಿ ಒಂದು ಫೋಟೋ ಶೂಟ್ ಮಾಡಿ ಯಾಕೆ ಬಂದರು? ಅವರೇನು ತಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇರಬೇಕು ಅನ್ನೋ ಅಪಾಪಿ. ಈ ನಿಮ್ಮಿಬ್ಬರು ಈ ಮೇಲಾಡ್ದಿಂದ ತಾನೇ ಇದಾಗ್ತಿರೋದು. ಮತ್ತು ಮುಖ್ಯಮಂತ್ರಿಗಳೇ, ನಿಜವಾಗ್ಲೂ ನಮಗೆ ನಾಚಿಕೆ ಆಗ್ತಿದೆ ಕಣ್ರಿ. ನಾಚಿಕೆ ಆಗ್ತಿದೆ ರೀ ನಿಮ್ಮ ಆಡಳಿತನ ನೋಡ್ತಾ ಇದ್ದರೆ. ಸರ್ಕಾರದ ಅಧಿಕಾರಿಗಳನ್ನ, ಯಾರು ಸರ್ಕಾರಿ ಭೂಮಿಯನ್ನು ಕೊಳ್ಳೆ ಹೊಡೆದಿದ್ದಾರೆ ಅಂಥ ಜನರ ಮಧ್ಯಕ್ಕೆ ನೀವು ಸರ್ಕಾರದ ಯಂತ್ರನ ತಗೊಂಡೋಗಿ ಕೂರಿಸ್ಬಿಟ್ಟು ಆ ಜನರಿಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟು ಕೀಳುಮಟ್ಟಕ್ಕೆ ನೀವು ರಾಜಕಾರಣ ಮಾಡ್ತಾಯಿದ್ದೀರಿ ಸಿದ್ದರಾಮಯ್ಯನವರೇ. ಎಷ್ಟು ಕೀಳುಮಟ್ಟದ ರಾಜಕಾರಣ ಮಾಡ್ತಾಯಿದ್ದೀರಿ ನೀವು. ಅರ್ಜಿಗಳನ್ನ ಹಾಕಿ 5 ವರ್ಷ 10 ವರ್ಷ ಆದ್ರೂ ಮನೆಗಳು ಸಿಗ್ತಾಯಿಲ್ಲ ಜನರಿಗೆ ಇವತ್ತು. ಅಂಥದ್ರಲ್ಲಿ ಅಕ್ರಮವಾಗಿ ಕಣ್ರಿ ಸರ್ಕಾರಿ ಭೂಮಿನ ಒತ್ತುವರಿ ಮಾಡ್ಕೊಂಡು ಆಕ್ರಮಣ ಮಾಡ್ಕೊಂಡು ಮನೆಗಳು ಕಟ್ಟಿದರೆ ಆ ಮನೆಗಳನ್ನ ಒಡೆದಾಕಿ ಆ ಜನರ ಮಧ್ಯೆ ನೀವು ಸರ್ಕಾರದ ಅಧಿಕಾರಿಗಳನ್ನ ಕಳಿಸಿ ಅವರಿಗೆ ಅಲ್ಲೇ ಒಂದು ಮನೆಗಳನ್ನ ಅಲಾಟ್ ಮಾಡಿ ಬೀಗ ಕೊಡ್ತೀವಿ ಅಂತ ಹೇಳಿದ್ರೆ ನಾಚಿಕೆ ಆಗಲ್ಲವೇನ್ರಿ ನಿಮಗೆ ಸಿದ್ದರಾಮಯ್ಯನವರೇ? ಆಮೇಲೆ ಇನ್ನೊಂದು ಏನು ನಿಮ್ಮದು ವಾದ,
ಯಾರು ನಿಜವಾದ್ರೂ ಕೂಡ ಸಂತ್ರಸ್ತರಿದ್ದಾರೆ ಅಂಥವ್ರಿಗೆ ಕೊಡ್ತೀವಿ. ವೀಕ್ಷಕರೇ ನೋಡಿ, ಇದರಲ್ಲಿ ಇವ್ರು ಹೇಳ್ತಿರೋದು ಏನು ಗೊತ್ತಾ, ಯಾರು ನಿಜವಾಗಲೂ ನಿರಾಶ್ರಿತಿದ್ದಾರೆ, ಸಂತ್ರಸ್ತರಿದ್ದಾರೆ, ಅವರಿಗೆ ಮನೆನ ಕೊಡ್ತೀವಿ ಅಂತ. ಇದರಲ್ಲಿ ನೋಡಿ, ಒಂದು 198 ಮನೆಗಳನ್ನ ಡೆಮಾಲಿಷನ್ ಮಾಡಿದ್ದಾರೆ. 150 ಕುಟುಂಬಗಳು ಮುಸಲ್ಮಾನ್ ಕುಟುಂಬಗಳು, ಮಿಕ್ಕ ಒಂದು 48 ಕುಟುಂಬಗಳು ಹಿಂದೂ ಕುಟುಂಬಗಳಿದೆ. ಇವರು ಇವಾಗ ಏನು ನಾವು ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾಯಿದ್ದೀವಿ ಅಂದರೆ ಏನು ಗೊತ್ತಾ, 150 ಕುಟುಂಬಗಳನ್ನ ಬಿಟ್ಬಿಡಿ, ಅವು ಫಿಕ್ಸು. 150 ಮುಸಲ್ಮಾನ್ ಕುಟುಂಬಗಳಿಗೆ ಮನೆಗಳು ಸಿಗ್ತವೆ. ಇನ್ನು ಇವ್ರು ಪರಿಶೀಲನೆ ಅಂತ ಹೇಳ್ತಿರೋದು ಏನು ಗೊತ್ತಾ, ಈ 48 ಹಿಂದೂ ಕುಟುಂಬಗಳಿದೆಯಲ್ಲ, ಈ ಹಿಂದೂ ಕುಟುಂಬಗಳನ್ನ ಹೊರಗೆ ಹಾಕಬೇಕು, ಇವ್ರು ಕೊಡೋಂಗಿಲ್ಲ. ಆ ಕಾರಣಕ್ಕೋಸ್ಕರ ಇವ್ರು ದಾಖಲೆ ಪರಿಶೀಲನೆ ಅಂತ ಹೇಳ್ತಿರೋದು. ಯಾರಾದರೂ ವೀಕ್ಷಕರು ತಪ್ಪಾಗಿ ಅರ್ಥೈಸ್ಕೋಬೇಡ್ರಿ. ಈ ಏನು ದಾಖಲೆ ಪರಿಶೀಲನೆ ಇದೆಯಲ್ಲ, ಇದು ಕೇವಲ ಹಿಂದೂಗಳ ದಾಖಲೆ ಪರಿಶೀಲನೆ ಅಷ್ಟೇ. ಬೇಕಾದರೆ ಬರೆದಿಟ್ಕೊಳ್ಳಿ. ನಾಳೆ 2ನೇ ತಾರೀಕು ಬೈಯಪ್ಪನಹಳ್ಳಿ ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಡಿ ಈ 150 ಜನರಿಗೂ ಕೂಡ ಮನೆಗಳು ಕೊಡ್ತಾರೆ, ಗೃಹಪ್ರವೇಶ ಆಗುತ್ತೆ. ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಗೃಹಪ್ರವೇಶ ಮಾಡ್ಕೊಂಬರ್ತಾರೆ. ಬೇಕಾದರೆ ಬರೆದಿಟ್ಕೊಳ್ರಿ. ನಾಳೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಹೋಗಿ ಗೃಹ ಪ್ರವೇಶ ಮಾಡಿ ಅವ್ರನ್ನ ಆ ಮನೆ ಒಳಗೆ ಪ್ರವೇಶ ಮಾಡಿ ಬರ್ತಾರೆ. ಇದರಲ್ಲಿ ಬೇಕಾದರೆ ಬರೆದಿಟ್ಕೊಳ್ಳಿ. ಏನು 48 ಹಿಂದೂ ಕುಟುಂಬಗಳಿದೆಯಲ್ಲ, ಈ 48 ಹಿಂದೂ ಕುಟುಂಬಗಳಲ್ಲಿ ಸಾಕಷ್ಟು ಜನರಿಗೆ ಮನೆ ಸಿಕ್ಕಲ್ಲ. ಬರೆದಿಟ್ಕೊಳ್ಳಿ, ಬೇಕಾದ್ರೆ ನಾನು ಸುಳ್ಳು ಹೇಳ್ತಿಲ್ಲ, ಇದೇ ಆಗುತ್ತೆ. ಆಮೇಲೆ ಮುಖ್ಯಮಂತ್ರಿಗಳು ಇದಕ್ಕೆ ಏನು ಅವರು ಸಬೂಬು ಕೊಡ್ತಿರೋದು, ಇದನ್ನು ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನಾವು ಅವರಿಗೆ ಮನೆಗಳನ್ನ ಕೊಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳೇ, ನೀವು ಜನರಿಂದ ಆಯ್ಕೆಯಾಗಿ ಹೋಗಿರೋರು, ಲಕ್ಷಾಂತರ ಜನರ ಪ್ರಶ್ನೆ ಇದೆ ನಿಮಗೆ. ಆ ಕಾರಣಕ್ಕೋಸ್ಕರ ನಿಮಗೆ ಕೇಳ್ತಾ ಇದ್ದೀನಿ, ವಿಶೇಷ ಪ್ರಕರಣ ಅಂತ ಪರಿಗಣನೆ ಮಾಡಿ ನೀವೀಗ ಅವರಿಗೆ ಮನೆಗಳನ್ನ ಹಂಚ್ತಿದ್ದೀರಲ್ಲ, ನೀವು ಉತ್ತರ ಕೊಡಬೇಕು. ಯಾವ ಮಾನದಂಡದ ಮೇಲೆ ನೀವು ವಿಶೇಷ ಪ್ರಕರಣ ಅಂತ ತಗೊಂಡಿದ್ದೀರಿ? ಏನಕ್ಕೆ ಅದು ವಿಶೇಷ ಪ್ರಕರಣ ಆಯಿತು ಹೇಳಿ, ನೀವು ಉತ್ತರ ಕೊಡಬೇಕು ಜನರಿಗೆ. ಏನೋ ಆ ಕುಟುಂಬಗಳಲ್ಲಿರೋರು ಯಾರಾದ್ರೂ ಏನು ಸೇನೆಯಲ್ಲಿ ಯುದ್ಧದಲ್ಲಿ ಏನಾದರೂ ಮಡಿದು ಬಂದವರ, ಸತ್ತೋಗಿ ಬಂದವರ, ಇಲ್ಲ ಅಲ್ಲಿರೋ ಕುಟುಂಬಗಳು ಯಾವುದಾದ್ರೂ ಡ್ಯಾಮೋ ಅಥವಾ ರಸ್ತೆನೋ ಅಥವಾ ಇನ್ನೇನೋ ಕೆಲಸಗಳಿಗೆ ಅವ್ರ ಜಮೀನುಗಳು ಕಿತ್ಕೊಂಡು ಅವ್ರ ಊರುಗಳನ್ನ ಖಾಲಿ ಮಾಡಿಸಿ ಗೂಳೆ ಎಬ್ಸಿದ್ರ? ಯಾವ ಕಾರಣಕ್ಕೋಸ್ಕರ ನೀವು ವಿಶೇಷ ಪ್ರಕರಣ ಅಂತ ಹೇಳ್ತಿದ್ದೀರಿ? ಉತ್ತರ ಕೊಡ್ಬೇಕು ಜನರಿಗೆ ನೀವು. ಹೌದು, ನಿಮ್ಗೇನು ಅಂಥ ವಿಶೇಷ ಪ್ರಕರಣ ಅಂತ ತೊಗೊಳ್ಳೋದಕ್ಕೆ ಏನಿತ್ತು ಅದರಲ್ಲಿ? ಏನು ನಿಮ್ಮ ಗಾಂಧಿ ಕುಟುಂಬದ ಎಡಗೈ ಮತ್ತು ಬಲಗೈ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ರೆ ಅದು ನಿಮ್ಗೆ ವಿಶೇಷ ಪ್ರಕರಣವಾ? ಹೇಳ್ರಿ ಮುಖ್ಯಮಂತ್ರಿಗಳೇ. ಏನು ಮಾನದಂಡ ಇಟ್ಕೊಂಡು ವಿಶೇಷ ಪ್ರಕರಣ ಅಂತ ಹೇಳ್ತಿದ್ದೀರಿ? ಸಾವಿರಾರು ಜನ ಇನ್ನೂ ಮನೆಗಳು ಕಳ್ಕೊಂಡಿರೋರು ಇದ್ದಾರೆ ರೀ, ಫ್ಲಡ್ ಆಗಿರೋರು, ರಸ್ತೆಗೆ ಹೋಗಿರೋ, ಜಮೀನುಗಳನ್ನ ಕಳ್ಕೊಂಡಿರೋರು, ಊರುಗಳನ್ನ ಕಳ್ಕೊಂಡಿರೋರು. ನೀವು ಡ್ಯಾಮ್ಗಳು ಕಟ್ಟಾಗ ಹಿನ್ನೀರಲ್ಲಿ ಮುಳುಗಡೆ ಆಗಿರೋ ಊರುಗಳಲ್ಲಿ ಇವತ್ತು ಇನ್ನೂ ನಿರಾಶ್ರಿತರಾಗಿ ಬದುಕ್ತಿದ್ದಾರೆ. ಅವು ಯಾವ ವಿಶೇಷ ಪ್ರಕರಣಗಳಲ್ಲ ಅಂದರೆ ಇದು ಹೆಂಗೆ ನಿಮಗೆ ವಿಶೇಷ ಪ್ರಕರಣ ಅನ್ನಿಸ್ತು ಹೇಳಿ ನೀವು? ಇಲ್ಲ ಅಂದರೆ ನೀವು ಹೇಳಿ ಜನರಿಗೆ. ಏನೋ ನಿಮಗೆ ಜರೂರಾಗಿ ಮನೆಗಳು ಬೇಕಂದರೆ ಏನೋ ದೊಡ್ಡದಾಗಿ ಗಡ್ಡ ಬಿಟ್ಟು ಮೇಲೆ ಟೋಪಿ ಹಾಕ್ಕೊಂಡು ಪೈಜಾಮ ಹಾಕೊಳ್ಳಿ ನಾವು ಕೊಡ್ತೀವಿ ಅಂತ ಹೇಳಿ ಜನರಿಗೆ. ಹೌದು, ನೀವು ಹೇಳಿ ಜನರಿಗೆ. ಅಟ್ಲೀಸ್ಟ್ ಜನ ಅದನ್ನಾದರೂ ಮಾಡ್ತಾರೇನೋ ನೋಡೋಣ. ನೀವು ಉತ್ತರ ಕೊಡ್ಬೇಕು ಜನರಿಗೆ. ನೀವು ಸುಮ್ಮನೆ ವಿಶೇಷ ಪ್ರಕರಣ ಅಂತ ಹೇಳ್ಬಿಟ್ಟು ನೀವು ಕಂಡ್ಕೊಂಡವ್ರಿಗೆಲ್ಲ ಮನೆಗಳು ಕೊಡೋಕ್ಕಾಗಲ್ಲ. ಇಲ್ಲಿ 10-20 ವರ್ಷಗಳಿಂದ ಅಪ್ಲಿಕೇಶನ್ ಹಾಕೊಂಡು ಕಾಯ್ತಿದ್ದಾರೆ ನಿರಾಶ್ರಿತರು. ನಮಗೆ ಮನೆ ಸಿಕ್ಕುತ್ತೆ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಲ್ಲಿ ಅಂತ, ಸಿಕ್ಕಿಲ್ಲ ಅವರುಗಳಿಗೆ. ನೀವು ಇವ್ರನ್ನ ಹೆಂಗೆ ನೀವು ವಿಶೇಷ ಪ್ರಕರಣ ಅಂತ ನೀವು ಪರಿಗಣಿಸ್ತಿದ್ರೆ ನೀವು ಹೇಳ್ಬೇಕು ಸರ್ಕಾರದವರು. ಆಮೇಲೆ ನಮ್ಮ ಕಂದಾಯ ಮಂತ್ರಿಗಳು ಕೃಷ್ಣ ಬೈರೇಗೌಡ ಅವರೇ, ನಿಮ್ಮದೇ ಕ್ಷೇತ್ರ ಅದಲ್ಲಿ ಆಗಿರೋದಿದು, ನೀವು ಹೇಳಿ. ಆಮೇಲೆ ನಿಮ್ಮದೇ ಇಲಾಖೆಯಲ್ಲಿ ಆಗಿರೋ ಕೆಲಸ ಇದು, ಈ ಒತ್ತುವರಿ. ನೀವು ಉತ್ತರ ಕೊಡಬೇಕೀಗ ಜನರಿಗೆ. ಯಾಕೆಂದರೆ ನೀವೇ ಹೇಳಿದಿರಿ, ಸರ್ಕಾರದವರೇ ಅಲ್ಲಿ ಕೆಲವರು ದುಡ್ಡು ಈಸ್ಕೊಂಡು ಅಲಾಟ್ ಮಾಡಿಕೊಟ್ಟಿದ್ದಾರೆ, ಅಗ್ರಿಮೆಂಟ್ಗಳು ಮಾಡಿದ್ದಾರೆ ಅಂತ ಹೇಳಿ ಯಾರೋ ವಾಸಿಮ್ ಅಂತ ಹೇಳ್ಬಿಟ್ಟು ಒಬ್ಬನ ಹೆಸರನ್ನು ಕೂಡ ನೀವು ಹೇಳಿದಿರಿ. ಆ ವಾಸಿಮನ್ನು ನೀವು ಏನು ಮಾಡಿದ್ದೀರಾ? ಅರೆಸ್ಟ್ ಮಾಡಿದ್ದೀರಾ? ಅವ್ರ ಮೇಲೆ ಏನೋ ಕ್ರಮ ತಗೊಂಡಿದ್ದೀರಾ? ಉತ್ತರ ಕೊಡಿ ಜನರಿಗೆ. ಆಮೇಲೆ ಈ ಏನು 50-50 ಸಾವಿರ ಒಬ್ಬರ ಹತ್ರ ತಗೊಂಡು ಸೈಟ್ಗಳನ್ನ ಅಲಾಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ವಾ, ಯಾರಪ್ಪನ ಆಸ್ತಿ ಅಂತ ಅಲಾಟ್ ಮಾಡಿದ್ರು? ಯಾರಪ್ಪನ ಆಸ್ತಿ ಅಂತ ಅಲಾಟ್ ಮಾಡಿದ್ರೆ 50-50 ಸಾವಿರ ದುಡ್ಡು ಇಸ್ಕೊಂಡು? ಯಾವೊಂದು ದುಡ್ಡು ಇಸ್ಕೊಂಡು 50 ಸಾವಿರ? ಮಂತ್ರಿಗಳೇ ಉತ್ತರ ಕೊಡಬೇಕು. ನಿಮ್ದೇನಾದರೂ ಪಾಲುಗಾರಿಕೆ ಇದೆಯಾ ಅದರಲ್ಲಿ ಅಂತ ಹೇಳಬೇಕು ನೀವು. ನೀವು ಇಲ್ಲಿವರೆಗೂ ಏನು ಕ್ರಮ ತೊಗೊಂಡಿದ್ದೀರಿ? 8-9 ದಿವಸ ಆಗ್ತಿದೆ ಇವತ್ತಿಗೆ ಈ ಪ್ರಕರಣ ಒಳಗಡೆ ಬಂದು. ಅವ್ರನ್ನ ಬಂಧಿಸಿದ್ದೀರಾ? ಅವ್ರ ವಿಚಾರಣೆ ಮಾಡಿದ್ದೀರಾ? ನೀವು ಉತ್ತರ ಕೊಡ್ಬೇಕು ಜನರಿಗೆ. ಹೌದು, ಉತ್ತರ ಕೊಡ್ಬೇಕು ನೀವು. ಆಮೇಲೆ
ಇವಾಗಷ್ಟೇ ಬರ್ತಾ ಇರೋದು KJ ಹಳ್ಳಿ ಮತ್ತು DJ ಹಳ್ಳಿನಲ್ಲಿ 35 ದಲಿತ ಕುಟುಂಬಗಳು, ಎಷ್ಟು 35 ದಲಿತ ಕುಟುಂಬಗಳ ಮನೆಗಳನ್ನ ಹೊಡೆದಾಕಿದ್ದಾರೆ. 35 ಕುಟುಂಬಗಳು ಕೂಡ ದಲಿತ ಕುಟುಂಬಗಳೇ. ಅವ್ರು ಯಾರೂ ಕೂಡ ಸರ್ಕಾರಿ ಜಾಗನ ಎನ್ಕ್ರೋಚ್ಮೆಂಟ್ ಮಾಡಿಲ್ಲ. ಅವ್ರ ಹತ್ರ ಹಕ್ಕುಪತ್ರಗಳಿದೆ, ಸರ್ಕಾರ ಕೊಟ್ಟಿರೋದು. BBMP ಅವ್ರು ಸಾಲ ಕೊಟ್ಟಿದ್ದಾರೆ ಮನೆಗಳು ಕಟ್ಕೊಳ್ಳೋಕ್ಕೆ, ಮತ್ತು ಅವರೆಲ್ಲನೂ ಕೂಡ ಟ್ಯಾಕ್ಸ್ ಕಟ್ಟಿದ್ದಾರೆ. ಇಷ್ಟೆಲ್ಲ ದಾಖಲೆಗಳಿದ್ದ ಮೇಲೂ ಕೂಡ 35 ದಲಿತ ಕುಟುಂಬಗಳ ಮನೆಗಳನ್ನ ಹೊಡೆದಾಕಿದ್ದಾರೆ KJ ಹಳ್ಳಿ DJ ಹಳ್ಳಿನಲ್ಲಿ. ಎಲ್ಲೋದ್ರಿ ಪ್ರಿಯಾಂಕಾ ಖರ್ಗೆ ಅವರೇ? ನಾವು ಇರೋದೇ ದಲಿತರ ಉದ್ಧಾರಕ್ಕೆ ಅಂತ ಹೇಳಿ ಬಾಯಿ ಬಡ್ಕೊಂತೀರಲ್ಲ, ಎಲ್ಲಿದ್ದೀರಿ? ಉತ್ತರ ಕೊಡಿ ಪ್ರಿಯಾಂಕಾ ಖರ್ಗೆ ಅವರೇ. ದಲಿತ ಬಾಂಧವರು 35 ಕುಟುಂಬಗಳು ಬೀದಿನಲ್ಲಿ ನಿಂತಿದೆ. ಆ ಜನರಿಗೆ ಯಾರೂ ಶೆಡ್ ಹಾಕ್ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ. ಆ ಜನ ಇವತ್ತೂ ಕೂಡ ಈ ಚಳಿನಲ್ಲಿ ಕೂಡ ಸಣ್ಣ ಮಕ್ಕಳನ್ನ ಇಟ್ಕೊಂಡು ವಯಸ್ಸಾಗಿರೋ ಹೆಣ್ಮಕ್ಳಿದ್ದಾರೆ, ಅವ್ರ ಮನೆಗಳಲ್ಲೂ ಕೂಡ ಗರ್ಭಿಣಿ ಹೆಣ್ಮಕ್ಳಲ್ಲೂ ಇದ್ದಾರೆ. ಎಲ್ಲೋಯ್ತು ನಿಮ್ಮ ಮಾನವೀಯತೆ? ಯಾಕೆ ಅವ್ರಿಗಿನ್ನೂ ನೀವು ಮನೆ ಕಟ್ಸ್ಕೊಡೋಕ್ಕಾಗಿಲ್ಲ? ನೀವು ಹೇಳ್ತೀರ ದೊಡ್ಡದಾಗಿ ನಾವು ಇರೋದೇ ದಲಿತರ ಉದ್ಧಾರಕ್ಕೋಸ್ಕರ ಅಂತೇಳಿ ಆ ಜನರ ಹೆಸರು ಹೇಳ್ಕೊಂಡು ಓಟ್ ಹಾಕಿಸ್ಕೊಂಡು ಬಂದಿದ್ದೀರಲ್ಲ. ಬೌದ್ಧ ಧರ್ಮಕ್ಕೆ ಮತಾಂತರ ಆದಮೇಲೂ ಕೂಡ ನಾನೊಬ್ಬ ದಲಿತ ಅಂತ ಹೇಳಿ ಸುಳ್ಳು ಹೇಳಿ ಸಂವಿಧಾನಕ್ಕೆ ಮೋಸ ಮಾಡಿ ಈ ದೇಶದ ಕಾನೂನಿಗೆ ಮಣ್ಣೇರಿಸಿ ನೀವು ನಾನು ಇನ್ನೂ ದಲಿತ ಅಂತ ಹೇಳಿ ಆ ಜನರಿಗೆ ತಲೆ ಕೆಡಿಸಿ ಪ್ರಿಯಾಂಕಾ ಖರ್ಗೆ ಅವರೇ ಆ ಜನರಿಗೆ ಸುಳ್ಳು ಹೇಳಿ ಓಟ್ ಹಾಕಿಸ್ಕೊಂಡು ಬರ್ತಿದ್ದೀರಲ್ಲ ಆ ದಲಿತ ಕುಟುಂಬಗಳಿಗೆ. ಯಾಕೆ ನ್ಯಾಯ ಬೇಡವಾ ಅವರಿಗೆ? ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ಹೇಳಿ. ನೀವೆಲ್ಲದಕ್ಕೂ ಮೂಗು ತೋರಿಸ್ತೀರಿ. ಇವಾಗ ಹೇಳ್ರಿ, ನಿಮ್ಮದೇ ಸಮಾಜ. ಹೌದು, ನೀವೇ ಹೇಳ್ತಿರಲ್ಲ ನಾನು ದಲಿತ ಸಮಾಜದಿಂದ ಬಂದವನು ಅಂತ. ಅದೇ ದಲಿತ ಸಮಾಜದ 35 ಕುಟುಂಬಗಳು ಈ ಜನವರಿಯ ಚಳಿಗಾಲದಲ್ಲೂ ಕೂಡ ಒದ್ಕೊಳ್ಳೋಕ್ಕೆ ಸೂರಿಲ್ದಿರ ಕೂತಿದ್ದಾರಲ್ರಿ ಅಲ್ಲಿ. ಯಾಕೆ ನಿಮ್ಮ ಗಂಟ್ಲು ಏನಾದ್ರು ಒಣಗೋಗಿದೆಯಾ ಈಗ, ಅಥವಾ ನಿಮ್ಮ ಕಣ್ಣು ಕಾಣ್ತಿಲ್ವಾ? ಆ ಜನ ಬರೀ ಓಟ್ ಹಾಕೋದಕ್ಕೆ ಮಾತ್ರ ಆ ಜನನ? ಹೇಳ್ರಿ ಮುಖ್ಯಮಂತ್ರಿಗಳೇ, ಉತ್ತರ ಕೊಡಿ. ನೀವು ದೊಡ್ಡ ಅಹಿಂದ ನಾಯಕರಲ್ವ ನೀವು? ಉತ್ತರ ಕೊಡ್ರಿ. ಯಾಕ್ರಿ ಆ ದಲಿತರ ಮೇಲೆ ನಿಮಗೆ ಮಾನವೀಯತೆ ಇಲ್ಲ, ಮನುಷ್ಯತ್ವ ಇಲ್ಲ? ಹೇಳಪ್ಪ ಮುಖ್ಯಮಂತ್ರಿಗಳೇ, ಹೇಳ್ರಿ. ಆ ದಲಿತರು ಕಾಣ್ತಾ ಇಲ್ವಾ? 35 ಕುಟುಂಬ ರೀ ಬೆಂಗಳೂರಲ್ಲೇ ಇದ್ದಾರೆ. ಅವ್ರೇನು ಅಕ್ರಮವಾಗಿ ಸೇರ್ಕೊಂಡಿರಲಿಲ್ಲ ಅಲ್ಲಿ. ನೀವೇ ಹಕ್ಕುಪತ್ರಗಳನ್ನ ಕೊಟ್ಟಿದ್ದೀರಿ ಅವರಿಗೆ, ನೀವೇ ಸಾಲ ಕೊಟ್ಟಿದ್ದೀರಿ ಅವರಿಗೆ ಮನೆಗಳು ಕಟ್ಕೊಳ್ಳಿ ಅಂತ. ಆದರೂ ಈಗ ಹೊಡೆದಾಕಿದಾರಲ್ವಾ? ಅವ್ರಿಗೆ ನ್ಯಾಯ ಬೇಡವಾ? ನಿಮ್ಮ ಮಾನವೀಯ ಮೌಲ್ಯಗಳು ಎಲ್ಲೋಯ್ತು ಹಂಗಾದರೆ? ಆ ಜನರಿಗೆ ಇಲ್ವಾ ನಿಮ್ಮ ಮಾನವೀಯತೆ? ನೀವು ಅಹಿಂದ ನಾಯಕರಲ್ವಾ? ಹೇಳ್ರಿ ಸಿದ್ದರಾಮಯ್ಯನವರೇ. ವೀಕ್ಷಕರೇ, ಖಂಡಿತ ಅಹಿಂದ ನಾಯಕರು ಸಿದ್ದರಾಮಯ್ಯನವರಲ್ಲ. ಯಾರಾದರೂ ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂತ ಅಂದ್ಕೊಂಡ್ರೆ ನಿಮ್ಮಷ್ಟು ದಡ್ಡರು ಯಾರೂ ಇಲ್ಲ. ಸಿದ್ದರಾಮಯ್ಯನವರು ಅಹಿಂದ ಬರೀ ಒಂದೇ ಒಂದು ಯಾವುದೋ ಅಹಿಂದದ ಮೊದಲನೇ ಅಕ್ಷರ ಇದೆಯಲ್ವಾ, ಆ ಅಲ್ಪಸಂಖ್ಯಾತರಿಗೆ ಮಾತ್ರ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಇರೋದು. ಯಾವತ್ತೂ ಅವರು ಅಹಿಂದ ಅಲ್ವೇ ಅಲ್ಲ, ಹಿಂದುಳಿದವರು ದಲಿತರ ಪರ ಅಲ್ವೇ ಅಲ್ಲ ಅವರು. ಹೌದು, ಬರೀ ಅಲ್ಪಸಂಖ್ಯಾತರು. ಅದರಲ್ಲೂ ಅಲ್ಪಸಂಖ್ಯಾತರು ಯಾರು? ಓನ್ಲಿ ಮುಸಲ್ಮಾನರು. ಅಲ್ಪಸಂಖ್ಯಾತರು ಅಂದರೆ ಬೌದ್ಧರಿದ್ದಾರೆ, ಕ್ರೈಸ್ತರಿದ್ದಾರೆ, ಈ ದೇಶದಲ್ಲಿ ಪಾರ್ಸಿಗಳಿದ್ದಾರೆ. ಇವ್ರಿಗೂ ಅಲ್ಲ ಅವರು. ಕೇವಲ ಆ ಅಹಿಂದದ ಮೊದಲನೇ ಅಕ್ಷರ ಇದೆಯಲ್ವಾ, ಈ ಬರೀ ಅಲ್ಪಸಂಖ್ಯಾತರು. ಮುಸಲ್ಮಾನ್ ಅಲ್ಪಸಂಖ್ಯಾತರಿಗೆ ಮಾತ್ರ ಸಿದ್ದರಾಮಯ್ಯನವರು ಏನಿದ್ರು ಮಾನವೀಯ ಎಲ್ಲ ಮೌಲ್ಯಗಳನ್ನು ಸಿದ್ದರಾಮಯ್ಯನವರು ಸುರಿಯೋದಿಲ್ಲಪ್ಪ ಅಂದರೆ ಬರೀ ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರಿಗೆ ಮಾತ್ರ. ಏನೋ ಬೇರೆ ಇನ್ನೂ 2 ಅಕ್ಷರ ಇದೆಯಲ್ಲ, ಏನೋ ಆನ ತೆಗೆದ ಮೇಲೆ ಹಿಂದುಳಿದವರು ಮತ್ತು ದಲಿತರು ಖಂಡಿತ ಅಲ್ಲ. ನಿಮ್ಮನ್ನು ಬರೀ ಭ್ರಮೆನಲ್ಲಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಹೌದು, ಮುಖ್ಯಮಂತ್ರಿಗಳು ನಿಮ್ಮನ್ನು ಖಾಲಿ ಭ್ರಮೆನಲ್ಲಿಟ್ಟು, ಆ ಭ್ರಮೆ ನಿಮ್ಮನ್ನಿಟ್ಟು ಅವರು ನಿಮ್ಮ ಹತ್ರ ಓಟ್ ತೊಗೊತಿದ್ದಾರೆ ಅಷ್ಟೇ. ಅವರಿಗೆ ಯಾವ ಕಾಳಜಿನೂ ಇಲ್ಲ, ಯಾವ ಕಳಕಳಿನೂ ಇಲ್ಲ. ಅರ್ಥ ಆಯ್ತಾ? ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ಈ ಒಳ್ಳೆ ಸಮಯ ಇದು, ಅರ್ಥ ಮಾಡ್ಕೊಳ್ಳೋ ಒಳ್ಳೆ ಸಮಯ ಇದು. ಪರಮೇಶ್ವರ್ ಸಾಹೇಬ್ರೆ, ದಯವಿಟ್ಟು ಉತ್ತರ ಕೊಡಿ. KJ ಹಳ್ಳಿ DJ ಹಳ್ಳಿನಲ್ಲಿ 35 ದಲಿತ ಕುಟುಂಬಗಳು ಬೀದಿನಲ್ಲಿ ನಿಂತಿದೆ, ಹೊಡೆದಾಕಿದ್ದೀರಿ. ಸರ್ಕಾರದಲ್ಲಿ ನೀವು ತುಂಬ ಪ್ರಭಾವಿಗಳಾಗಿದ್ದೀರಿ ದಲಿತ ಮುಖಂಡರುಗಳು. ಯಾಕೆ ಆ ದಲಿತರಿಗೆ ನೀವು ಕಣ್ಣು ಕಾಣ್ತಾ ಇಲ್ಲ? ಆ ದಲಿತರಿಗೆ ಯಾಕೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಇನ್ನೂ ಅನ್ನಿಸ್ತಿಲ್ಲ? ಹೇಳಿ ಪರಮೇಶ್ವರ್ ಅವರೇ. ನೀವೆಲ್ಲ ನಿಮ್ಮ ಟ್ರಂಪ್ ಕಾರ್ಡೇ ದಲಿತರು ಅನ್ನೋದು ಅಲ್ವಾ? ನೀವು ಆ ದಲಿತರ ಹೆಸರು ಹೇಳ್ಕೊಂಡು ನೀವು ಅಧಿಕಾರ ಹಿಡಿದಿದ್ದೀರಿ, ಇವತ್ತು ದೊಡ್ಡ ಮಟ್ಟದಲ್ಲಿ ಕೂತಿದ್ದೀರಾ ಅಂದರೆ ಆ ದಲಿತರ ಕಾರಣ ಅಲ್ವಾ? ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ರಿ ನೀವು. ಸಮುದಾಯದ ಹೆಸರು ಹೇಳೋರು ನೀವು. ಸಮುದಾಯದ ಉದ್ಧಾರಕ್ಕೋಸ್ಕರನೇ ನೀವು ರಾಜಕೀಯ ಪಾರ್ಟಿಗಳಲ್ಲಿ ಸೇರ್ಕೊಂಡು ನೀವು ಮಂತ್ರಿಗಳಾಗಿರೋದಲ್ವಾ? ನೀವು ದಯವಿಟ್ಟು ನ್ಯಾಯ ಕೊಡಿಸಿ ಅವರಿಗೆ.
ಮುಖ್ಯಮಂತ್ರಿಗಳೇ, ನೀವೇನು ಈಗ ಮನೆಗಳನ್ನ ಹಂಚಕ್ಕೆ ಹೋಗಿದ್ದೀರಲ್ಲ, ಈ ಸರ್ಕಾರಿ ಭೂಗಳರಿಗೋಸ್ಕರ ಏನೋ ಅಕ್ರಮವಾಗಿ ಸೇರ್ಕೊಂಡಿದ್ದನ್ನು ಸಕ್ರಮ ಮಾಡಿ ಹಂಚಕೊಟ್ಟಿದ್ದೀರಲ್ಲ, ಯಾವುದೇ ಒಬ್ಬ ಹಿಂದೂ ಕುಟುಂಬಕ್ಕೆ ಇದರಲ್ಲಿ ಏನಾದರೂ ಅನ್ಯಾಯ ಆದರೆ ನಮ್ಮ ಎಲ್ಲ ಹಿಂದೂ ಸಮಾಜದಲ್ಲಿ ನನ್ನ ಒಂದು ಕಳಕಳಿಯ ಮನವಿ, ದಯವಿಟ್ಟು ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಮಾಡಬೇಕು. ಮತ್ತು ವಿರೋಧ ಪಕ್ಷದವರಲ್ಲಿ ಒಂದು ಮನವಿ, ದಯಮಾಡಿ ಅಶೋಕ್ ಅವರೇ, ವಿಜಯೇಂದ್ರ ಅವರೇ, ದಯವಿಟ್ಟು ಇದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟನ ಮಾಡಿ, ಸಂಘಟನೆನ ಮಾಡಿ, ಅಲ್ಲಿ ಯಾರು 48 ಕುಟುಂಬಗಳು ಹಿಂದೂ ಕುಟುಂಬಗಳಿದೆ, ದಯವಿಟ್ಟು ನೀವು ಆ ಕುಟುಂಬಗಳ ಪರ ನಿಲ್ಲಿ. ಯಾಕೆಂದರೆ 150 ಕುಟುಂಬಗಳ ಪರ ಇವತ್ತು ಈ ದೇಶದ ದೊಡ್ಡ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷನೇ ನಿಂತಿದೆ. ಅವರು ಅನ್ಯಾಯವಾಗಿದ್ದರೂ ಕೂಡ ಅವ್ರಿಗೆ ನ್ಯಾಯ ಸಿಗುತ್ತೆ. ಆದರೆ ಅಲ್ಲೊಂದು 48-50 ಕುಟುಂಬಗಳು ಹಿಂದೂ ಕುಟುಂಬಗಳಿದೆ. ಸಾಧ್ಯವಾದರೆ ನೀವುಗಳು ಸ್ವಲ್ಪ ಹೋರಾಟ ಮಾಡಿ ಆ ಹಿಂದೂ ಕುಟುಂಬಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿ. ಯಾಕೆಂದರೆ ನಿಮ್ಮದೇನೂ ಕಾಣ್ತಾನೇ ಇಲ್ಲ ಪರ್ಫಾರ್ಮೆನ್ಸು ವಿರೋಧ ಪಕ್ಷದವ್ರದ್ದು. ನೀವು ಯಾವುದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟವಾಗಿ ರೂಪಿಸ್ತಾನೇ ಇಲ್ಲ. ನಿಮ್ಮದು ಏನೋ ಅಸಹ್ಯ, ನಿಮ್ಮ ಒಳಜಗಳಿಗೆ ಏನೋ ಇದ್ದರೂ ಸೈಡಿಗೆ ಬಿಟ್ಟು ದಯವಿಟ್ಟು ಇಂಥ ಘಟನೆಗಳಾದಾಗ ಒಂಚೂರು ಧ್ವನಿ ಎತ್ತಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿ ವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.